ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೀತಾರಾಮ ಸೀರಿಯಲ್. ಭಾರ್ಗವಿ ಕುದಿಯುತ್ತಿರುವ ಮನದಲ್ಲಿ ಕೋಪ, ಸತ್ಯಜಿತ್ ಎದುರು ಸ್ಫೋಟ. ಅಶೋಕ ಸಿಇಒ ಪಟ್ಟ ಸ್ವೀಕಾರ ಮಾಡಿದ್ದಾನೆ. ಸ್ವಂತ ರಾಮನೇ ಅಶೋಕನಿಗೆ ಸಿಇಒ ಪಟ್ಟವನ್ನು ಭಾರ್ಗವಿ ಹಾಗೂ ವಿಶ್ವನ ಎದುರೇ ನೀಡಿರುತ್ತಾನೆ. ಭಾರ್ಗವಿ, ಈ ಬಾರಿ ನನಗೆ ಆಫೀಸ್ನಲ್ಲಿ ಎಲ್ಲ ಜವಾಬ್ದಾರಿ ಸಿಕ್ಕಿಬಿಡುತ್ತದೆ ಎನ್ನುವ ಖುಷಿಯಲ್ಲಿರುತ್ತಾಳೆ. ಹಾಗೆಯೇ ನನಗೆ ಈ ಬಾರಿ ಸಿಇಒ ಪಟ್ಟವನ್ನು ಸ್ವಂತ ರಾಮನೇ ನೀಡುತ್ತಾನೆ ಎನ್ನುವ ಭರವಸೆಯಲ್ಲಿರುತ್ತಾಳೆ. ಆದರೆ ಭಾರ್ಗವಿಯ ಭರವಸೆ ಹುಸಿಯಾಗಿದೆ. ಆಕೆಯ ವೈರಿಗಳಂತಾಗುವ ಅಶೋಕನಿಗೆ ಈ ಜವಾಬ್ದಾರಿ ಸ್ವಂತ ಆತನ ಗೆಳೆಯನೇ ರಾಮನೇ ನೀಡುತ್ತಾನೆ. ಭಾರ್ಗವಿ, ಇದು ಬಿಸಿ ತುಪ್ಪಿದ ಹಾಗೆ ಆಗುತ್ತದೆ. ಇನ್ನು ಮೇಲೆ ನನ್ನನ್ನು ಭಾರ್ಗವಿ ಟಾರ್ಗೆಟ್ ಮಾಡ್ತಾಳೆ ಎನ್ನುವುದು ಅಶೋಕನಿಗೆ ತಿಳಿದಿರುತ್ತದೆ. ರಾಮನ ಚಿಕ್ಕ ವಯಸ್ಸಿನಿಂದಲೂ ಚೆನ್ನಾಗಿ ಬಲ್ಲವನು ಅಶೋಕ. ಈ ವಿಚಾರ ಭಾರ್ಗವಿ ಕೂಡ ತಿಳಿದಿರುತ್ತದೆ. ರಾಮನಿಂದ ಅಶೋಕನನ್ನು ಹೇಗಾದರೂ ಮಾಡಿ ದೂರ ಮಾಡಬೇಕು ಎನ್ನುವುದು ಭಾರ್ಗವಿ ಯೋಚನೆಯಾಗಿತ್ತು. ಆದರೆ ಆ ಯೋಚನೆಯಲ್ಲೂ ಇದೀಗ ತಲೆ ಕೆಳಗಾಗಿದೆ. ಆಫೀಸ್ನಲ್ಲಿರುವ ಕೆಲಸದವರಿಗೆ ಅಶೋಕನೇ ಇನ್ನು ಮೇಲೆ ಬಾಸ್ ಎನ್ನುವ ಹಾಗೆ ರಾಮ ಅನೌನ್ಸ್ ಮಾಡಿರುತ್ತಾನೆ. ಇದನ್ನು ಕೇಳಿದ ಪ್ರಿಯಗೆ ಬಹಳ ಖುಷಿಯಾಗುತ್ತದೆ. ಇನ್ನು ಅಶೋಕನಿಗೆ ಸೀತೆ ಕೂಡ ಶುಭಾಶಯನ್ನು ಹೇಳುತ್ತಾಳೆ. ಆದರೆ ರಾಮನ ಮುಖ ನೋಡಿದ ಸೀತಾ ಸುಮ್ಮನಾಗಿ ಬಿಡುತ್ತಾಳೆ. ರಾಮ ಮನದಲ್ಲಿ ಅಂದುಕೊಳ್ಳುತ್ತಾರೆ, ಸೀತಾ ನೀವು ನನ್ನನ್ನು ಅರ್ಥ ಮಾಡಿಕೊಳ್ಳುವುದೆಂದರೂ ಯಾವಾಗ ಎಂದು ಮನದಲ್ಲಿ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕುತ್ತಿರುತ್ತಾನೆ. ಮನದಲ್ಲಿ ಕೋಪವಿದ್ದರೂ ನಗು ನಗುತ್ತಾ ಮುಖದ ನಾಟಕ ಆಡಿದ ಭಾರ್ಗವಿ. ಇನ್ನು ಭಾರ್ಗವಿ ಮನೆಗೆ ಹೋಗಿ ಎಲ್ಲರಿಗೂ ಅಶೋಕನಿಗೆ ಸಿಕ್ಕಂತಹ ಹೊಸ ಜವಾಬ್ದಾರಿಯ ಬಗ್ಗೆ ಅಶೋಕನಿಗೆ ಶುಭಾಶಯ ಹೇಳುತ್ತಾರೆ. ಇದನ್ನೆಲ್ಲ ನೋಡಿದ ಸತ್ಯಜಿತ್ ಬಹಳ ಜೋರಾಗಿ ನಗು ಬರುತ್ತಿದೆ. ಸತ್ಯಜಿತ್ ವಿಶ್ವನ ಬಳಿ ಮೆತ್ತಗೆ ಕೇಳುತ್ತಾನೆ, ನಿನ್ನ ಹೆಂಡತಿ ಯಾವಾಗ ಇಂಥ ಒಳ್ಳೆಯ ಬುದ್ಧಿ ಬಂದಿರುವುದು ಎಂದು ಕೇಳಿದಾಗ ಅದೇ ನನಗೆ ತಿಳಿಯುತ್ತಿಲ್ಲ ಎಂದು ವಿಶ್ವ ಹೇಳುತ್ತಾನೆ. ಇನ್ನು ಸತ್ಯಜಿತ್ ಮಾತ್ರ ಭಾರ್ಗವಿ ಸರಿಯಾಗಿ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡುತ್ತಾನೆ. ವಿಶ್ವಜಿತ್ ಮಾತಿಗೆ ಭಾರ್ಗವಿ ಕಣ್ಣಲ್ಲೇ ನೀರು. ಹಾಗೆ ಭಾರ್ಗವಿಯ ಮುಖಕ್ಕೆ ಹೊಡೆದ ಹಾಗೆ ಮಾತನಾಡುತ್ತಾನೆ. ಸತ್ಯಜಿತ್ ಹೇಳುತ್ತಾನೆ, ಭಾರ್ಗವಿ, ನೀನು ಸುಳ್ಳಿನ ಕೋಟೆಯನ್ನೇ ಕಟ್ಟಿದೆಯಾ, ಆದರೆ ಆ ಸುಳ್ಳಿನ ಕೋಟೆ ಯಾವಾಗ ಬಿದ್ದು ಹೋಗುತ್ತದೆ ಎಂದು ಹೇಳಲು ಸಾಧ್ಯವಾಗದು. ಆದಷ್ಟು ಬೇಗ ಆ ದಿನಗಳು ಹತ್ತಿರ ಕೂಡ ಬರ್ತಾ ಇದೆ. ರಾಮನಿಗೆ ನಿನ್ನ ಬಗ್ಗೆ ನಿಜ ಬಣ್ಣ ತಿಳಿಯಲು ದಿನ ಹತ್ತಿರ ಬರುತ್ತಿದೆ. ಕೋಪದಿಂದ ಕೊತ ಕೊತ ಅಂತ ಕುದಿಯುತ್ತಾ ಇದ್ದೀರಾ ಅಲ್ಲಿ ಅಂತ ಅವನೇ ಅನೌನ್ಸ್ಮೆಂಟ್ ಮಾಡಿ ನಿಮ್ಮ ರೋಷ ಎಲ್ಲ ಡಬಲ್ ಆಗಿಬಿಟ್ಟಿದೆ. ರಾಮನ ನಿರ್ಧಾರವನ್ನು ಹಾಡಿ ಹೋಗಲಿದೆ ಸತ್ಯಜಿತ್. ರಾಮ ಇವತ್ತು ಬೆಸ್ಟ್ ಡಿಸಿಷನ್ ತೆಗೆದುಕೊಂಡು ಇದ್ದಾನೆ. ನಮ್ಮ ಅಶೋಕ ಇದೀಗ ದೇಸಾಯಿ ಗ್ರೂಪ್ ಆಫ್ ಕಂಪನಿಯ ಸಿಇಒ ಆಗಿರುವುದು ನನಗೆ ಬಹಳ ಖುಷಿಯಾಗಿದೆ ಎಂದು ಹೇಳುತ್ತಾನೆ. ನಿನ್ನ ಸುಳ್ಳಿನ ಮೇಲೆ ನಿಂತಿರುವ ಗೋಪುರ ನುಚ್ಚು ದಿನ ಹತ್ತಿರದಲ್ಲಿ ಇದೆ ಎಂದು ಭಾರ್ಗವಿ ಬುದ್ಧಿಮಾತನ್ನು ಹೇಳುತ್ತಾನೆ. ಇವಿಷ್ಟು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.